ಬದಲಾಗಿ ನೂರಾರು ಬಡ ಮಕ್ಕಳಿಗೆ ಅಕ್ಷರ ದಾನಿಯಾಗಿದ್ದಾನೆ. ತನಗೆ ಬರೋ ಸಂಬಳದಲ್ಲೇ ಬಡ ಮಕ್ಕಳ ಶಾಲಾ ಫೀಸನ್ನ ಕಟ್ತಾನೆ. ಹೀಗೆ ನಿಸ್ವಾರ್ಥ ಸೇವೆ ಮಾಡ್ತಿರೋ ಹುಡುಗನ ಪರಿಚಯ ನಿಮ್ಗೂ ಆಗ್ಬೇಕಾದ್ರೆ ಈ ವರದಿ ನೋಡಿ. ಹೀಗೆ ಕೊಠಡಿಯಲ್ಲಿ ಮಕ್ಕಳಿಗೆ ಪಾಠ ಮಾಡ್ತಿರುವ ಈ ವ್ಯಕ್ತಿ ಜಯಪ್ರಕಾಶ್. ಈತ ಶಿಕ್ಷಕನಲ್ಲ, IBM ಸಂಸ್ಥೆಯಲ್ಲಿ ಸಾಫ್ಟ್ವೇರ್ ಎಂಜಿನಿಯರ್. ಆದ್ರೆ ಈ ಇಂಜಿನಿಯರ್ಗೆ ಕ್ಲಾಸಲ್ಲೇನೋ ಕೆಲಸ ಅಂತೀರಾ? ಹೌದು, ಇವರು ವೃತ್ತಿಯಲ್ಲಿ ಎಂಜಿನಿಯರ್ ಆದ್ರೆ ಪ್ರವೃತ್ತಿಯಲ್ಲಿ ಟೀಚರ್. ಇಷ್ಟೇ ಆಗಿದ್ರೆ ಇವರ ಬಗ್ಗೆ ಹೇಳೋ ಅಗತ್ಯ ಇರಲಿಲ್ಲ. ಇವರು ಪಾಠ ಹೇಳಿಕೊಡ್ತಿರೋದು ಹಣಕ್ಕಾಗಿ ಅಲ್ಲ. ಕಳೆದ 5-6 ವರ್ಷಗಳಿಂದ ಬಡ ಮಕ್ಕಳಿಗೆ ಉಚಿತ ಶಿಕ್ಷಣ ನೀಡುತ್ತಿದ್ದಾರೆ. ಇಲ್ಲಿ ಪ್ರಥಮ ಆದ್ಯತೆ ಬಡ ಮಕ್ಕಳಿಗಾದ್ರೆ ನಂತರದ ಆದ್ಯತೆ 35ರಿಂದ 45ರಷ್ಟು ಫಲಿತಾಂಶ ಪಡೆದ ಹಿಂದುಳಿದ ಮಕ್ಕಳಿಗೆ. ನಮ್ಮಪ್ಪ ಓದ್ತೀನಿ ಅಂತ ಹೇಳ್ತಾರೆ ಅಷ್ಟೇ, ಆದರೆ ನಮ್ಮ ಮನೇಲಿ ಅಷ್ಟೊಂದು ಪೂರ್ ಬ್ಯಾಕ್ಗ್ರೌಂಡ್ ಅಲ್ವಾ, ಅದಕ್ಕೋಸ್ಕರ ಅಷ್ಟೊಂದೇನು ಓದಿಸೋಕ್ಕಾಗಿಲ್ಲ. ಸೊ ಈ ಸಲ ಹೆಲ್ಪ್ ಮಾಡಿದ್ದು. ಈಗ ಅಡ್ಮಿಷನ್ ಇವತ್ತಾಯಿತು ನಮಗೆ. ಎಷ್ಟೇ ದಡ್ಡರಾಗಿದ್ರೂ ಅವರಿಗೆ ಸರಳ ಬೋಧನೆಯ ಮೂಲಕ ಉತ್ತಮ ಅಂಕ ಗಳಿಸುವಂತ ಜ್ಞಾನ ನೀಡುತ್ತಾರೆ ಈ ಅಕ್ಷರದಾನಿ. ಈ ಸಮಾಜ ಸೇವೆಗೆ ಅವರ ತಾಯಿಯೇ ಪ್ರೇರಣೆ. ಒಂದು 4 ದಿನ ಇರ್ತೀವಷ್ಟೇ, ನಾವು 4 ದಿನ ಏನಾದ್ರು ಅಚೀವ್ ಮಾಡಿ ಏನು ಒಳ್ಳೆ ಏನೋ ನಮಗೆ ಹೆಲ್ಪ್ ಆಯಿತು, ಆ ಥರ ಒಂದು ಅಚೀವ್ ಮಾಡ್ಬೇಕಂತಾನೆ ಇದನ್ನ ಮಾಡಿದ್ದು. ನನ್ನ ತಾಯಿ ಮತ್ತೆ ನಮ್ಮ ತಂದೆ ಕನಸಿದ್ದು ಆಕ್ಚುಲಿ ಒಂದು ಶಾಲೆ ನಾವು ಓಪನ್ ಮಾಡಬೇಕು, ಒಂದು ಈ ಥರ ಮಾಡಬೇಕು ಅಂತ. ಕ್ಷಣಿಕ ಜೀವನದಲ್ಲಿ ಸಾರ್ಥಕ ಕೆಲಸ ಮಾಡಬೇಕೆಂಬ ಜಯಪ್ರಕಾಶ್ ಹಂಬಲ ಯುವಜನತೆಗೆ ಮಾದರಿ ಅಂದ್ರೆ ತಪ್ಪಾಗಲ್ಲ. ನಮ್ಮ ಮಧ್ಯೆ ಅದೆಷ್ಟೋ ಮಂದಿ ಕೋಟ್ಯಾಧೀಶರಿರ್ತಾರೆ, ಆದರೆ ಅವರು ಯಾರು ಬಡ ಮಕ್ಕಳಿಗೆ ಸಹಾಯ ಮಾಡೋದಕ್ಕೆ ಯೋಚನೆ ಮಾಡಿರಲ್ಲ. ಆದರೆ ಬೆಂಗಳೂರಿನವರಾದ ಜಯಪ್ರಕಾಶ್ ಮಾತ್ರ ಸ್ವಲ್ಪ ಡಿಫ್ರೆಂಟ್. ಸಾಫ್ಟ್ವೇರ್ ಇಂಜಿನಿಯರ್ ಆದ ಇವರು ತಮ್ಮ ಸಂಬಳದ ಅರ್ಧ ಭಾಗವನ್ನ ಬಡ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡೋದಕ್ಕಾಗಿ ಉಪಯೋಗಿಸ್ತಾ ತಾವು ಇವರು 4 ದಿನದ ಬದುಕಲ್ಲಿ ಇನ್ನೊಬ್ಬರಿಗೆ ಸಹಾಯ ಮಾಡಬೇಕನ್ನೋದು ಇವರ ಉದ್ದೇಶ. ಇವರ ಈ ದೊಡ್ಡತನಕ್ಕೆ ನಾವು ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಕ್ಯಾಮರಾ ಪರ್ಸನ್ ಲಕ್ಷ್ಮಣ್ ಜೊತೆ ಶ್ರೇಯಸ್ ಶೆಟ್ಟಿ, ಸುವರ್ಣ ನ್ಯೂಸ್ 24/7 ಬೆಂಗಳೂರು.